ಮಹಾಭಾರತದ ಯುದ್ಧ ಅಂತ ಬಂದಾಗ ಎಷ್ಟೊಂದು ವೀರ ಶೂರ ಯೋಧರ ಹೆಸರನ್ನ ಹೇಳ್ತೀವಿ. ಆದರೆ ನಿಮಗೆ ಗೊತ್ತಾ, ಆ ಒಬ್ಬ ಯೋಧ ಇಡೀ ಮಹಾಭಾರತದ ಯುದ್ಧವನ್ನ ಒಂದೇ ಒಂದು ನಿಮಿಷದಲ್ಲಿ ಮುಗಿಸಬಹುದಿತ್ತಂತೆ. ಅವನೇ ಆ ವೀರ ಯೋಧ ಬಾರ್ಬರೀಕ. ಈತ ಘಟೋತ್ಕಚನ ಪುತ್ರ, ಅಂದರೆ ಭೀಮನ ಮೊಮ್ಮಗ. ಎಷ್ಟೇ ಆದರೂ ಪಾಂಡವರ ಸಂತಾನವಲ್ಲವೇ? ಆ ಶೂರತನ ಅವನ ರಕ್ತದಲ್ಲೇ ಬಂದಿತ್ತು. ಆತನ ತಾಯಿ ಮೌರವಿ, ಬಾರ್ಬರೀಕನ ಗುರು ಕೂಡ. ಅವನ ಭಕ್ತಿಗೆ ಮೆಚ್ಚಿ ಕಾಮ್ಯಾಖ್ಯಾ ದೇವಿಯು 3 ಬಾಣಗಳನ್ನು ವರದಾನವಾಗಿ ಕೊಟ್ಟಿರುತ್ತಾಳೆ. ಅವು ಯಾವುವಂದ್ರೆ, ಮೊದಲನೆಯ ಬಾಣ ಶತ್ರುಗಳನ್ನು ಗುರುತಿಸುವಿಕೆ, ಎರಡನೆಯ ಬಾಣ ಯಾರನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನ ಗುರುತಿಸುತ್ತದೆ, ಮತ್ತು 3ನೆಯ ಬಾಣ ಶತ್ರುಗಳನ್ನ ನಾಶ ಮಾಡುತ್ತೆ. ಈ 3 ಬಾಣಗಳನ್ನ ಒಳ್ಳೆಯ ಕಾರ್ಯಗಳಿಗಾಗಿ ಮಾತ್ರ ಉಪಯೋಗಿಸುವಂತೆ ಹೇಳಿರುತ್ತಾಳೆ. ಹಾಗೆಯೇ ಬಾರ್ಬರಿಕ ದುರ್ಬಲರ ಜೊತೆಯಾಗಿ ನಿಂತು ಯುದ್ಧ ಮಾಡುವುದಾಗಿ ತನ್ನ ಗುರುಗಳಿಗೆ ಮಾತು ಕೊಟ್ಟಿರುತ್ತಾನೆ. ಕುರುಕ್ಷೇತ್ರ ಯುದ್ಧ ಅಂತ ತಿಳಿದಾಗ ಬಾರ್ಬರಿಕ ಕೃಷ್ಣನ ಬಳಿ ಬಂದು ಆತನು ಯುದ್ಧಕ್ಕೆ ಸಹಾಯ ಮಾಡುವುದಾಗಿ ಕೇಳಿಕೊಳ್ಳುತ್ತಾನೆ. ಶ್ರೀಕೃಷ್ಣ, ಹಾಗಿದ್ದರೆ ನಿನ್ನ ಶೂರತನವನ್ನು ತೋರಿಸು, ಆಮೇಲೆ ನೋಡೋಣ ಎಂದಾಗ, ಒಂದೇ ಬಾಣದಿಂದ ಇಲ್ಲಿರುವ ಎಲೆಗಳನ್ನೆಲ್ಲ ಜೋಡಿಸುತ್ತೀನಿ ಅಂತಾನೆ. ಕಣ್ಣು ಮುಚ್ಚಿ ಬಾಣಕ್ಕಾಗಿ ಮಂತ್ರವನ್ನು ಪಠಿಸುವಾಗ ಶ್ರೀಕೃಷ್ಣ ಒಂದು ಎಲೆಯನ್ನು ತನ್ನ ಕಾಲಡಿಯಲ್ಲಿ ಇಟ್ಟುಕೊಂಡು ಬಿಡ್ತಾನೆ. ಬಾರ್ಬರೀಕನ ಬಾಣ ಎಲೆಗಳನ್ನೆಲ್ಲ ಜೋಡಿಸುತ್ತಾ ಕೃಷ್ಣನ ಕಾಲಡಿಯಲ್ಲಿ ಬಂದು ನಿಲ್ಲತ್ತೆ. ಆಗ ಬಾರ್ಬರೀಕ ಹೇಳ್ತಾನೆ, ಶ್ರೀಕೃಷ್ಣ, ನಿನ್ನ ಕಾಲಡಿಯಲ್ಲಿ ಎಲೆ ಇರಬಹುದು, ಅದಕ್ಕಾಗಿ ಕಾಲನ್ನು ತೆಗೆದು ಬಿಡುವಂತ. ಶ್ರೀಕೃಷ್ಣ ಬಾರ್ಬರೀಕನ ಶೂರತನವನ್ನ ಮೆಚ್ಚಿ ಕಾಲನ್ನು ತೆಗೆದು ಹೇಳ್ತಾನೆ, ಬಾಣ ನನ್ನ ಕಾಲಡಿ ಬಂದಿದ್ದರಿಂದ ಇನ್ನು ಮೇಲಿಂದ ನನ್ನ ಈ ಭಾಗ ದುರ್ಬಲ ಆಗಲಿ. ಇದೇ ಕಾರಣ ಮುಂದೊಂದು ದಿನ ಶ್ರೀಕೃಷ್ಣನ ಸಾವಿಗೆ ಕಾರಣವಾಗತ್ತೆ. ಇದೆಲ್ಲ ಸರಿ, ನೀನು ದುರ್ಬಲರ ಜೊತೆ ನಿಂತು ಯುದ್ಧ ಮಾಡುವುದಾದರೆ ಪಾಂಡವರ ಜೊತೆ ನಿಂತರೆ ಕೌರವರು ದುರ್ಬಲರಾಗುತ್ತಾರೆ, ನಂತರ ಕೌರವರ ಜೊತೆ ನಿಂತರೆ ಪಾಂಡವರು ದುರ್ಬಲರಾಗುತ್ತಾರೆ. ಹೀಗಾದರೆ ಯುದ್ಧದಲ್ಲಿ ಇನ್ನೊಬ್ಬನನ್ನು ಬಿಟ್ಟರೆ ಯಾರೊಬ್ಬರೂ ಉಳಿಯಲಾರರು ಎಂದು ಕೃಷ್ಣ ಹೇಳಿದಾಗ ಬಾರ್ಬರಿಕ ಹೇಳ್ತಾನೆ, ನನಗೆ ಈ ರೀತಿಯ ಬೋಧನೆಯನ್ನ ಮಾಡಿದ್ದರಿಂದ ನೀನು ನನಗೆ ಗುರುವಾಗಿ ಬಿಟ್ಟೆ. ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡು ಒಂದು ಕ್ಷಣ, ನನ್ನನ್ನು ಗುರುವನ್ನಾಗಿ ಸ್ವೀಕಾರ ಮಾಡುವ ಮೊದಲು, ಇಲ್ಲವಾದರೆ ನೀನು ನನಗೆ ಗುರುದಕ್ಷಿಣೆಯನ್ನು ನೀಡಬೇಕಾಗುತ್ತದೆ ಅಂತ. ತಕ್ಷಣ ಬಾರ್ಬರಿಕ ಹೇಳ್ತಾನೆ, ನೀನು ಏನನ್ನಾದರೂ ಕೇಳು, ನಾನು ಗುರುದಕ್ಷಿಣೆಯಾಗಿ ಕೊಟ್ಟು ಬಿಡುತ್ತೇನೆ ಅಂತ. ಆಗ ಕೃಷ್ಣ, ನಿನ್ನ ತಲೆಯನ್ನು ದಾನವಾಗಿ ನೀಡು ಅಂತ ಹೇಳ್ಬಿಡ್ತಾನೆ. ತಕ್ಷಣವೇ ಬಾರ್ಬರಿಕ, ನಾನೇನು ಕೊಡಲಿಕ್ಕೆ ಸಿದ್ಧ, ಆದರೆ ನನ್ನದೊಂದು ಆಸೆ ಇದೆ, ಇಡೀ ಯುದ್ಧವನ್ನು ವೀಕ್ಷಿಸಬೇಕೆಂದು. ಅದಕ್ಕೆ ಕೃಷ್ಣ ಬಾರ್ಬರೀಕನ ಬಲಿದಾನಕ್ಕೆ ಮೆಚ್ಚಿ ವರದಾನವನ್ನ ನೀಡ್ತಾನೆ, ನೀನೊಬ್ಬನೇ ಈ ಇಡೀ ಯುದ್ಧಕ್ಕೆ ಸಾಕ್ಷಿಯಾಗಿರುತ್ತೀಯಾ ಅಂತ. ನಿನ್ನ ತಲೆಯನ್ನು ಎತ್ತರವಾದ ಈ ಶಿಖರದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇನೆ. ಶ್ರೀಕೃಷ್ಣನ ಅಭಯವನ್ನು ನೀಡುತ್ತಾನೆ, ಹಾಗೂ ನಿನ್ನನ್ನು ಇನ್ನು ಮುಂದೆ ಕಟುಶಾಮನಾಗಿ ಪೂಜೆಗೊಳ್ಳುತ್ತೀಯಾ ಎಂದು ವರದಾನ ನೀಡ್ತಾನೆ. ಈಗಲೂ ರಾಜಸ್ಥಾನದ ಭಾಗದಲ್ಲಿ ಪೂಜೆ ನಡೆಯುತ್ತದೆ. ಬಾರ್ಬರೀಕನ ಈ ಕಥೆಯು ಸ್ಕಂದ ಪುರಾಣದಲ್ಲಿ ವಿವರಣೆ ಮಾಡಲಾಗಿದೆ. ಇಂಥದ್ದೇ ಮಹಾಭಾರತದ ಒಳಮರ್ಮದ ಕಥೆಯನ್ನು ಕೇಳಲು ಮುಂದಿನ ವಿಡಿಯೋನ ವೀಕ್ಷಣೆ ಮಾಡಿ. ಸರ್ವೇ ಸಂತು ನಿರಾಮಯ.